ಕುರುಕ್ಷೇತ್ರದ ದುರ್ಯೋಧನ ಹಾಗೂ ನಿರ್ಮಾಪಕರ ಬೇರೆ ಬೇರೆ ಕೇಸ್ನಲ್ಲಿ ಅವರೆಲ್ಲ ಜೈಲು ಪಾಲಾದರೂ ಕೊಲೆ ಕೇಸಲ್ಲಿ ದುರ್ಯೋಧನ ಲಾಕ್ ಆಗಿದ್ರೆ ಜಾತಿ ನಿಂದನೆ ಕೇಸಲ್ಲಿ ಮುನಿರತ್ನ ಕೂಡ ಲಾಕ್ ಆಗಿದ್ದಾರೆ. ಇವತ್ತು ಮುನಿರತ್ನರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲ ಬೇಲ ಡಿಸೈಡ್ ಆಗುತ್ತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಇಂದು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ. ಕುರುಕ್ಷೇತ್ರದ ನಿರ್ಮಾಪಕನಿಗೆ ಜೈಲ ಬೇಲ. ಎಂತಹ ಬಂದ ಅದೆಂತಹ ಅನುಬಂಧ ನೋಡ್ರಿ. ಕೊಲೆ ಕೇಸ್ನಲ್ಲಿ ದರ್ಶನ ಜೈಲಿಗೆ ಹೋಗ್ತಾ ಇದ್ದಂತೆ ಆರ್ ನಗರ ಶಾಸಕ ಮುನಿರತ್ನ ಕೂಡ ಜಾತಿ ನಿಂದನೆ ಕೇಸ್ನಲ್ಲೇ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಇವತ್ತು ಮುನಿರತ್ನ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಹಿರಿಯ ವಕೀಲ ಅಶೋಕ ಹಾರ್ನಳ್ಳಿ ಮುನಿರತ್ನ ಪರ ವಾದವನ್ನ ಮಾಡಲಿದ್ದಾರೆ. ಹಿಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಪರ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ. ಸೆಂಟ್ರಲ್ ಜೈಲಲ್ಲೇ ಮಾವ ಅಳಿಯ ಲಾಕ್. ಹಿಂದೆ ಪ್ರಜ್ವಲ್ ಹಾಗೂ ಸೂರಜ್ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಈಗ ಶಾಸಕ ಮುನಿರತ್ನ ಹಾಗೂ ತಂಗಿ ಮಗ ದೀಪಕ್ ಜೈಲಲ್ಲಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ A13 ಆಗಿರುವಂತಹ ದೀಪಕ್ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ. ಈ ಮೂಲಕ ಸಂಬಂಧಿಗಳಿಬ್ಬರು ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಇವತ್ತು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲಾಗುತ್ತಾ ಅಥವಾ ಬೇಲಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಸಹೋದರರು ಜೈಲು ಸೇರಿದ ಬಳಿಕ ಈಗ ಸಂಬಂಧಿಗಳು ಜೈಲಿಗೆ. ಈ ಹಿಂದೆ ಪ್ರಜ್ವಲ್, ಸೂರಜ್ ಪರಪ್ಪನ ಅಗ್ರಹಾರ ಸೇರಿದ್ರು. ಈಗ ಶಾಸಕ ಮುನಿರತ್ನ ಹಾಗೂ ತಂಗಿ ಮಗ ದೀಪಕ್ ಜೈಲಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ 13 ದೀಪಕ್ ಜೈಲು ಸೇರಿದ್ದಾನೆ. ದರ್ಶನ್ ಜೊತೆ ದೀಪಕ್ನ ಬಂಧಿಸಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು. ಈಗ ಜಾತಿ ನಿಂದನೆ ಕೇಸ್ ಹಿನ್ನೆಲೆ ಮುನಿರತ್ನ ಕೂಡ ಜೈಲಿಗೆ ಸೇರಿದ್ದಾರೆ. ಒಂದು ಮಾತನ್ನು ಹೇಳಿದರು, ಯಾರೋ ಇದು ಉಲ್ಟಾ ಆಗುವಂಥ ಮತ್ತೊಂದು ದೊಡ್ಡ ಪ್ರಮಾಣದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಈ ಇವರೇನು ಹೇಳ್ತಾರೆ ಗೊತ್ತಾ, ಬಹುಶಃ ಇವರಿಗೂ ಒಂದು ನೋಟಿಸ್ ಹೋಗ್ಬೋದು. ಯಾರಿಗೆ? ಮುನಿರತ್ನಗೆ. ಬಹುಶಃ ಹಂಗಾಗತ್ತೆ. ಅಲ್ಲಿ ದೀಪಕ್ ಇದ್ದಾನಲ್ಲ, ಇವರು ಆಡಿಯೋದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ರೇಣುಕಾಸ್ವಾಮಿನ ಕೊಂದದ್ದು ಯಾರು ಗೊತ್ತೇನೋ, ದೀಪಕ್ ಕಣೋ ಕೊಂದಿದ್ದು ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಇವ್ರಿಗೆಲ್ಲ ವಿಚಾರ ಗೊತ್ತಾಯ್ತು ಅಂತ ಆಯ್ತು. ಎಲ್ಲ ವಿಚಾರ ಗೊತ್ತಾಯ್ತು ಅಂತ ಆಯ್ತು. ಸೊ ಹಾಗಿದ್ದಾಗ ಈಗ ದರ್ಶನ್ ಕೇಸನ್ನು ತನಿಖೆ ಮಾಡ್ತಾ ಇರುವಂತಹ ಈ DCP ಆ್ಯಂಡ್ ACP ಆ್ಯಂಡ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಇವರೆಲ್ಲರೂ ಕೂಡ ಮುನಿರತ್ನ ಅವರನ್ನು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಫಿಟ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ನಿಮ್ಗೆ ಮಾಹಿತಿ ಗೊತ್ತಿದೆ ಅಂತ ಹೇಳಿ. ಈಗ ಜಸ್ಟ್ ಚಿಕ್ಕಣ್ಣ ಅಲ್ಲಿ ಒಂದು ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ನೀವಿದ್ರ ಕರೆಸಿ ಮಾತಾಡಿದ್ರು ಅಲ್ವಾ? ಸೊ ಹಾಗಾಗಿ ಇವ್ರು ಹೆಂಗೆ ಹೇಳ್ತಾರೆ ಆಡಿಯೋದಲ್ಲಿ, ಆಡಿಯೋ ನಿಜವೇ ಅಂತಾದರೆ, FSL ರಿಪೋರ್ಟಲ್ಲಿ ಬಂದ ನಂತರ ಆಡಿಯೋ ನಿಜವೇ ಅಂತಾದರೆ ಇವತ್ತು ಅದು ಬೇರೆ ಬೇರೆ ಟ್ವಿಸ್ಟ್ಗಳನ್ನು ಪಡಿಬೋದು. ಆಮೇಲೆ ಇವರ ವಿರುದ್ಧ ಒಂದು ಸ್ವಲ್ಪ ಪೊಲಿಟಿಕಲ್ ರಿವೆಂಜ್ ಕೂಡ ಇದ್ದ ಕಾರಣಕ್ಕಾಗಿ ಇವರನ್ನು ಫಿಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡೋಣ ಏನಾಗುತ್ತೆ. ಇನ್ನು ಪರಪ್ಪನ ಅಗ್ರಹಾರ ಅಪರಾಧಿಗಳಿಗೆ ಪಾಠ ಕಲಿಸುವ ವೇದಿಕೆ ಆಗಬೇಕಾಗಿತ್ತು. ಆದರೆ ಇತ್ತೀಚೆಗೆ ಜನಪ್ರತಿನಿಧಿಗಳ ಅಡ್ಡೆಯಾಗಿ ಅದು ಮಾರ್ಪಾಡಾಗ್ತಾ ಇದೆ. ಯಾಕಂತೀರಾ? ಆ ಬಗ್ಗೆ ಕೂಡ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜಕೀಯ ನಾಯಕರ ಆಶ್ರಯ ತಾಣವಾಯ್ತ ಜೈಲು. ಸೆಂಟ್ರಲ್ ಜೈಲಲ್ಲಿ 3 ರಾಜಕೀಯ ನಾಯಕರ ಸಮಾಗಮ. ಈ ಮೊದಲು ಪರಪ್ಪನ ಅಗ್ರಹಾರ ಅಂದ್ರೆ ಸಾಕು, ಖೈದಿಗಳಲ್ಲದೆ ಆರೋಪಿಗಳು ಕೂಡ ಬೆಚ್ಚಿ ಬೀಳ್ತಾ ಇದ್ರು. ಅಲ್ಲಿನ ನರಕಯಾತನೆ ಯಾರಿಗೂ ಬೇಡ ಅಂತ ವಿಲವಿಲ ಅಂತ ಒದ್ದಾಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿ ಹೋಗಿದೆ. ಜನರಿಗೆ ಮಾರ್ಗದರ್ಶನ ನೀಡಬೇಕಾದ ಜನಪ್ರತಿನಿಧಿಗಳೇ ಪರಪ್ಪನ ಅಗ್ರಹಾರದತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹೀಗಾಗಿ 3 ಪಕ್ಷದ ರಾಜಕೀಯ ನಾಯಕರು ಈಗ ಸೆಂಟ್ರಲ್ ಜೈಲ್ ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ 3 ರಾಜಕೀಯ ಪಕ್ಷಗಳ ಆಶ್ರಯ ತಾಣವಾಗಿದೆ. ಬಿಜೆಪಿ, ಕಾಂಗ್ರೆಸ್ ಹಾಗೂ JDS ನಾಯಕರು ಜೈಲಲ್ಲಿ ಸಮಾಗಮವಾಗಿದ್ದಾರೆ. ಕಾಂಗ್ರೆಸ್ನಿಂದ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದ ಕೇಸ್ನಲ್ಲಿ ಬಿ ನಾಗೇಂದ್ರ ಲಾಕ್ ಆಗಿದ್ದಾರೆ. ಇನ್ನು ಜಾತಿ ನಿಂದನೆ ಕೇಸ್ನಲ್ಲೇ ಬಿಜೆಪಿ MLA ಮುನಿರತ್ನ ಕೂಡ ಬಂಧನವಾಗಿದ್ದಾರೆ. ಮುನಿರತ್ನ ಪರಪ್ಪನ ಅಗ್ರಹಾರ ಸೇರೋ ಮೂಲಕ 3 ಪಕ್ಷದ ನಾಯಕರು ಜೈಲು ಸೇರಿದಂತಾಗಿದೆ. ಜನರಿಗೆ ನೀತಿ ಪಾಠ ಮಾಡಬೇಕಿದ್ದ ನಾಯಕರೇ ಹೀಗೆ ಜೈಲ್ ಪಾಲಾದ್ರೆ ಜನಸಾಮಾನ್ಯರ ಗತಿ ಏನು? ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಮ್ಮು ಕಾಶ್ಮೀರದಲ್ಲಿ 10 ವರ್ಷಗಳ ಬಳಿಕ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಮೊದಲ 24 ಕ್ಷೇತ್ರಗಳಲ್ಲಿ ಮತದಾನ. ಇಂದು
64 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. 3 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಜಮ್ಮು ಕಾಶ್ಮೀರದಲ್ಲಿ. 2019ರಲ್ಲಿ 370 ತೆಗೆದ ನಂತರ. ಸೊ ಅದರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀವಿ 10 ಗಂಟೆಗೆ. ಈ ನಡುವೆ ಡಿವೈಡರ್ಗೆ ಡಿಕ್ಕಿಯಾಗಿ ಕಾರು 3 ಬಾರಿ ಪಲ್ಟಿಯಾಗಿದೆ ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ. ಏನು ಪಲ್ಟಿ ಇದೆ, ಒಳ್ಳೆ ಪಿಕ್ಚರಲ್ಲಿ ಬಂದಂಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಬಚಾವಾಗಿದ್ದಾರೆ, ಥ್ಯಾಂಕ್ ಗಾಡ್. ರಸ್ತೆಯಲ್ಲಿದ್ದ ಗುಂಡಿ ತಪ್ಪಿಸಲು ಹೋಗಿ ಅವಘಡ. ಒಳ್ಳೆ ಥ್ರಿಲ್ಲರ್ ಮಂಜು ಅವರ ಪಿಕ್ಚರ್ ಇದ್ದಂಗಿದೆ. ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾರಲ್ಲಿದ್ದವರು ಬಚಾವಾಗಿದ್ದಾರೆ. ಹೌದು, ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಓಡಿಸ್ರಪ್ಪ ಗಾಡಿ. ಹೆಂಗೆ ಅದು ಯಪ್ಪ, ಅಲ್ಲಿ ಏನಾದರೂ ನೋಡಿ 1 2 3 ಸಾರಿ ಫಸ್ಟ್ ಫ್ಲೋ ಬಿಡಿ. ಯಾವ ಥರ ಪಲ್ಟಿ ಆಯ್ತು ನೋಡಿ. ನೋಡಿ ಈಗ ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ನೋಡಿ. 1 2 3 ಪಲ್ಟಿ ಹೌದು. ಆ ಡಿವೈಡರ್ಗೆ ನೋಡಿ, ಕಂಪ್ಲೀಟ್ ಪಲ್ಟಿ. ಲಕ್ಕಿಲಿ ದೇವರ ದಯದಿಂದ ಒಳಗಿದ್ದವರು ಸೇಫ್ ಆಗಿದ್ದಾರೆ. ಸಿನಿಮಾಗಳಲ್ಲಿ ಬಂದಂಗೆ ಓಹೋ ಹೋ 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 ನೋಡಿ, ಅಲ್ಲಿ ಡಿವೈಡರ್, ಆಮೇಲೆ ಅಕ್ಕಪಕ್ಕದ ನೋಡಿ. ಲಕ್ಕಿಲಿ ಅಲ್ಲೊಂದು ಸ್ಕೂಟ್ರ್ ಹೋಗ್ತಾ ಇದೆ ಅಷ್ಟೇ, ಅವನು ಬಚಾವಾಗ್ಬಿಟ್ಟ. ಈಗ ಫುಲ್ ಪ್ಯಾಕ್ಡ್ ಜಾಮ್ ಆಗಿದ್ದಿದ್ರೆ ಅಲ್ಲಿ ಆ ಕಡೆ ಮಕ್ಕಳು ಕೆಲವೊಮ್ಮೆ ಏನಾಗುತ್ತೆ, ಬೆಳಗಿನ ಹೊತ್ತು ಮಕ್ಕಳು ನಿಂತಿರ್ತಾರೆ ಬಸ್ಸಿಗೆ ಮತ್ತೊಂದಕ್ಕೆ. ಹೌದು, ಸ್ವಲ್ಪ ಜಾಗರೂಕರಾಗಿ ಓಡಿಸ್ರಪ್ಪ. ಸರಿ, ರಸ್ತೆ ಗುಂಡಿ ತಪ್ಸೋಕೆ ಹೋಗಿದ್ದಾನೆ, ಅವನಿಗೂ ಗೊತ್ತಿರಬೇಕಲ್ವಾ ಓಡಿಸುವಾಗ ಸ್ವಲ್ಪ ಸ್ಲೋ ಹೋಗಬೇಕು, ಇಲ್ಲಿ ರಸ್ತೆ ಗುಂಡಿ ಇದೆ ಅಂತೇಳಿ. ಅವನೇನು ಐಸ್ ಕ್ರೀಮ್ ಮೇಲೆ ಓಡಿಸೋದು ಅಂದ್ಕೊಂಡೆ ಹೆಂಗೆ? ಇವನು ರಸ್ತೆ ಗುಂಡಿ ತಪ್ಪಿಸೋಕೆ ಗೊತ್ತಿರಬೇಕಲ್ವಾ ನಾವು ಎಂಥವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂತೇಳಿ. ಯಥಾ ರಾಜ ತಥಾ ಪ್ರಜಾ. ಸ್ಪೀಡ್ ಹೋಗುವಾಗೆ ಇಲ್ಲ ರಸ್ತೆಯಲ್ಲಿ, ಹಾ, ಎಲ್ಲ ಕಡೆ ಗುಂಡಿ ಇರುತ್ತೆ. ಆಮೇಲೆ ಒಂದು ಮಾತಿದೆ, ಈಗ ನಾವು ರಾಜಕಾರಣಿಗಳನ್ನ ಬೈತೀವಲ್ವಾ, ಅದು ನಮ್ಮ ಯೋಗ್ಯತೆ ಅಂತ. ನಾವೇ ಆಯ್ಕೆ ಮಾಡಿದ್ವಿ, ನೀವೇ ಆಯ್ಕೆ ಮಾಡಿದ್ದು ಅಂದ್ರೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ರಾಜಕಾರಣಿನೂ ಸಿಗ್ತಾನೆ ಅಂತ. ಹೌದು. ಯಥಾ ರಾಜ ತಥಾ ಪ್ರಜಾ. ನೀವಂತ ಗುಂಡಿ ಆಗಿರುವಂತ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ್ರೆ ಅವರು ಗುಂಡಿ ಮಾಡಿ ಕೊಟ್ಟಿದ್ದಾರೆ, ನೀವು ಗುಂಡಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀರಿ. ಅದ್ರ ಜೊತೆಗೆ ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರು ಕೂಡ ಅಧಿಕಾರ ಬಂದ್ಮೇಲೆ ಅವ್ರು ಚೇಂಜ್ ಆಗ್ಬಿಟ್ಟಿರ್ತಾರೆ ಅಂತ ಕೆಲಸ ಮಾಡಲ್ಲ. ಆ ಟೈಮಲ್ಲಿ ನಾವು ಅದೇ ಹೇಳೋದು, ಪ್ರತಿ ಸಲ ಕೂಡ ನಾನು ನನ್ನ ಜಾತಿಯವನಿಗೆ ಹಾಕ್ತೀನಿ, ನನ್ನ ಪಾರ್ಟಿ ಆ ಪಾರ್ಟಿ ಭಯಂಕರ ಅವಲ್ಲಿ ಕೆಟ್ಟಾಕೊಳಕ್ಕೆ ಯಾವನಿದ್ರು ಕೂಡ ನಡೆಯುತ್ತೆ ಅಂತಂದ್ರೆ ಆಗಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಸಮಾಜ ನಮ್ಮದು, ಈ ದೇಶ ನಮ್ಮದು, ರಾಜಕಾರಣಿಗಳದಲ್ಲ. ನಾವು ಅವರಿಗೆ ಕೆಲಸ ಕೊಡೋದಷ್ಟೇ. ನೋಡಪ್ಪ, ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನ ಕರಿತೀವಲ್ವ ನಾವು,